ಯಂಗ್ಸ್ಟರ್ಸ್ಗೆ ಅಥವಾ ಯೂತ್ಸ್ಗೆ ಬಹಳ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಅಂತ ಯಾಕಂದರೆ ನಾವು ಸ್ಟ್ರೆಸ್ಫುಲ್ ಲೈಫಲ್ಲಿ ಇರ್ತೇವೆ. ಪ್ರಮುಖವಾಗಿ ಈಗಾಗಲೇ ಕಾರ್ಪೊರೇಟ್ ಲೈಫ್ ಅಥವಾ ಸಾಫ್ಟ್ವೇರ್ ಯುಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂಚೂರು ಟೈಮ್ ಇರೋದಿಲ್ಲ. ಈಗ ನಾವು ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀವಿ, ಇಡೀ ದಿನ ಕಂಟಿನ್ಯೂಸ್ ಕೂತು ಕೆಲಸ ಮಾಡುವಂಥ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಯಾವ ಏಜಿಂದ ಯೋಗ ಮಾಡಬೇಕು? ಈಗ ನಿಮ್ಮನ್ನು ನೋಡೋರು ಅನೇಕರಿಗೆ ಈಗ ಖುಷಿಯಾಗಿರ್ಬೋದು, ನಾವು ಕೂಡ ಇವ್ರ ಥರ ಆಗಬೇಕು ಅಂತ ಹೇಳಿ. ಸೊ ಯಾವ ಏಜಿಂದ ಈ ಯೋಗ ಆರಂಭ ಮಾಡಬೇಕು ಅಥವಾ ಯಾವ ರೀತಿಯಾಗಿ ನಾವು ಮೊದಲೇ ಅವರಿಗೆ ಇನ್ಸ್ಪಿರೇಷನ್ ಕೊಟ್ಟು ಅಥವಾ ಚಿಕ್ಕ ಮಕ್ಕಳಿಂದಾನೆ ಸ್ಕೂಲಿಂದಾನೇ ನೀವು ಯೋಗ ಮಾಡಿ ಅನ್ನುವಂತಹ ಸಂದರ್ಭಗಳು ಇರಬೇಕಾ ಹೇಗೆ ಅಂತ ಹೇಳಿ? ಡೆಫಿನೆಟ್ಲಿ. ಇವಾಗ ನಾನು ಹೇಳ್ದಂಗೆ ಯೋಗ ಅನ್ನೋದು ಇಟ್ಸ್ ನಾಟ್ ಟು ಡೂ ಎನಿಥಿಂಗ್ ವಿತ್ ಏಜ್. ಇವಾಗ ಮುಂಚೆ ಆಂಗ್ಸೈಟಿ ಅನ್ನೋದು ಒಂದು ಡಿಸೀಸ್ ಥರ ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ಯಾರಿಗೆ ಆಂಗ್ಸೈಟಿ ಇಲ್ಲ ಹೇಳಿ? ಸ್ಟಾರ್ಟಿಂಗ್ ಆಫ್ ವಿತ್ ಸ್ಕೂಲ್ ಕಿಡ್ಸ್, ಅವ್ರು ಟಾಪರ್ ಆಗಬೇಕು ಅಂತ. ಕಾಲೇಜಲ್ಲಿ ಬಂದಾಗ ಮತ್ತೆ ಡಿಫ್ರೆಂಟ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪರ್ಸ್ನಲ್ ಲೈಫ್ ಆಗಲಿ, ಪ್ರೊಫೆಷ್ನಲ್ ಲೈಫ್, ಸ್ಟಡೀಸಲ್ಲಾಗಲಿ ಮತ್ತೆ ಡಿಫ್ರೆಂಟ್ ರೀತಿಯಲ್ಲಿ ಆಂಗ್ಸೈಟಿ ಇರುತ್ತೆ. ಮತ್ತು ವೆನ್ ಯು ಸ್ಟಾರ್ಟ್ ಆಫ್ ಯುವರ್ ಕರಿಯರ್, ಯು ವಾಂಟ್ ಬಿ ಅಟ್ ದ ಟಾಪ್ ಆಫ್ ವಾಟ್ ಎವರ್ ಫೀಲ್ಡ್ ಯು ಆರ್ ಇನ್, ಮತ್ತೆ ಆಂಗ್ಸೈಟಿ. ಸೊ ಈ ಥರದ್ರಲ್ಲೆಲ್ಲ ನಾವು ಟು ಫೈಂಡ್ ಅ ಸೊಲ್ಯೂಷನ್ ಟು ಆಲ್ ಆಫ್ ದಿಸ್. ಐ ಡೋಂಟ್ ಥಿಂಕ್ ಯೋಗ ಇದೇ ಪರ್ಟಿಕ್ಯುಲರ್ ಏಜ್ ಗ್ರೂಪಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲ. ಆ್ಯಂಡ್ ನಾನು ಮುಂಚೆನೂ ವೆನ್ ಐವ್ ಸ್ಪೋಕನ್ ಅಬೌಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಆಲ್, ಐವ್ ಟೋಲ್ಡ್ ದಿಸ್ ಟು a lot of people. See, especially ಮನೆಯಲ್ಲಿ elders have to tell it, and sir ಹೇಳ್ದಂಗೆ all of these kind of programs are an opportunity for others to understand ಎಷ್ಟು ಇಂಪಾರ್ಟೆಂಟ್ ಅಂತ. ಎಷ್ಟೊಂದು ಜನಕ್ಕೆ ಆ ಎಕ್ಸ್ಪೋಜರೇ ಇರಲ್ಲ. ಯೋಗ ಆಗಲಿ, ಮೆಂಟಲ್ ಹೆಲ್ತ್ ಆಗಲಿ, ಹೌ ಇಂಪಾರ್ಟೆಂಟ್ ಇಟ್ ಇಸ್ ಫಾರ್ ಎ ಹ್ಯೂಮನ್ ಬೀಯಿಂಗ್ ಅಂತ ಅಲ್ವಾ? ಸೊ ಎಲ್ಡರ್ಸ್ ಅಟ್ ಹೋಮ್, ಇಫ್ ದೇ ಟೀಚ್, ಬಿ ಲೈಕ್ ಫ್ರೆಂಡ್ಸ್ ಟು ಯೋರ್ ಕಿಡ್ಸ್ ಆ್ಯಂಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಸ್ಟಾರ್ಟಿಂಗಿಂದಾನೇ ಎಷ್ಟು ಇಂಪಾರ್ಟೆಂಟ್ ಅಂತ ಚೈಲ್ಡ್ಹುಡ್ಡಿಂದಾನೇ ಕಲ್ಸ್ಕೊಂಡು ಲೈಕ್ ಅ ಫೌಂಡೇಶನ್. Exactly. So schoolallunu many schools practice that alva. It's a definitely a special class ide yoga ge anta. So that is something to be really appreciated. So neevu keldange I feel from the childhood, if it's like a foundation, adondu lifestyle practice ತರ ಆಗುತ್ತೆ ಹೋಗ್ತಾ ಮುಂದಕ್ಕೆ. ಆ್ಯಂಡ್ ಲೈಕ್ ನಾವೆಲ್ಲರೂ ನೀವು ಹೇಳ್ದಂಗೆ ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ವರ್ಕ್ ಮಾಡೋದ್ರಲ್ಲಿ, ದುಡ್ಡು ಅರ್ನ್ ಮಾಡೋದ್ರಲ್ಲಿ. ಅಂದರೆ ಲೈಕ್ for the good, sir ಹೇಳ್ದಂಗೆ I might be very young to say all of this, but at least to realize from the experience ನಮ್ಮ elders ಹೇಳಿದಾಗ, so like good 20-30 years of our prime time of our life, ನಾವು ಎಷ್ಟು ದುಡಿಯೋಕ್ಕೆ ಅಂತ we focus so much and we make so much money without taking care of our body and health, and we take all the money at our old age and put all that to the hospitals and healthcare. So if we realize it in an early age, it's important to have a balance of both, to be successful in your career and also to have a healthy lifestyle. I think starting indane work ಮಾಡಬೇಕು ಅಂತ. And sir ಹೇಳ್ದಂಗೆ yoga is something which is like a work in process. It's not just a workout process. ನಾವು physical activities ಹೆಂಗೆ ಮಾಡ್ತೀವಿ ಫಿಟ್ ಆಗಿರೋಕ್ಕೆ, ಚೆನ್ನಾಗಿ ಕಾಣಿಸೋಕ್ಕೆ, yoga is not just to do with the body, right? It's also to do with your mind. ಸೊ ಇಟ್ಸ್ ಲೈಕ್ ಮೋರ್ ಆಫ್ ಅ ವರ್ಕ್ ಇನ್ ಪ್ರೊಸೆಸ್ ದ್ಯಾನ್ ಅ ವರ್ಕ್ ಔಟ್ ಪ್ರೊಸೆಸ್ ಅಂತ ನಾನು. ಈಗ ಮಕ್ಕಳಿಗೆ ನೀವು ಹೇಳಿದ್ರೆ ಸಣ್ಣ ಮಕ್ಕಳಿಂದನೇ ಇದ್ದರೆ ಒಂದು ಕಾನ್ಸಂಟ್ರೇಷನ್ಗೂ ಕೂಡ ಒಳ್ಳೆಯದು, ಅಥವಾ ಎಜುಕೇಷನ್ ಆಗುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಅಂದರೆ ಹೇಗೆ ನಾವು ಪಾಠವನ್ನು ಓದ್ತೀವೋ ಅಥವಾ ನಾವು ಟೆಕ್ಸ್ಟ್ ಬುಕ್ಗಳಿಗೆ ನಾವು ಅಥವಾ ಲರ್ನಿಂಗ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ, ಇದು ಕೂಡ ಒಂದು ಲರ್ನಿಂಗ್ ಪ್ರೋಸೆಸ್ ಅನ್ನೋದನ್ನೇ ನಾವು ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದನೇ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಅಥವಾ ಗೌರ್ಮೆಂಟ್ಗಳು ಇನಿಷಿಯೇಟ್ ತೆಗೆದುಕೊಳ್ಬೇಕಂತ ಅನ್ಸುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ. ಇದು ಎವ್ರಿ ಸ್ಕೂಲ್ ಹ್ಯಾಸ್ ಟು ಬಿ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಪ್ರೀಚ್ ದಿಸ್, ಆ್ಯಂಡ್ ಎವ್ರಿ ಪೇರೆಂಟ್ ಆ್ಯಂಡ್ ಎವ್ರಿ ಎಲ್ಡರ್ಸ್ in the family ಅವರೂ for the youngsters ಅದು ಅವೇರ್ನೆಸ್ ಹುಟ್ಟಿಸ್ಬೇಕು ಅಂತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯೋಗ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಜಸ್ಟ್ ಟು ಡೂ ವಿತ್ ದ ಬಾಡಿ, ರೈಟ್? ಯೋಗ ಇಸ್ ಏನಂತಾರೆ ಅದೊಂದು ಇಟ್ಸ್ ಅ ಕಂಟ್ರೋಲ್ ಓವರ್ ಯೋರ್ ಸೆಲ್ಫ್. ಈ ವರ್ಲ್ಡಲ್ಲಿ, in this ongoing world and in this generation, we have so many things to distract ourselves, right? So many worldly things ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುವಂಥದ್ದು. ಸೊ ಅದರಿಂದ even to have a control of not being distracted, it's also part of ಮಕ್ಕಳು. ನಾವು ಎಷ್ಟೊಂದು ಕ್ರೈಮ್ಗಳು ನೋಡ್ತೀವಿ, ಅಲ್ಲಲ್ಲೇ ಜಗಳ ಆಗೋದು, ಆಮೇಲೆ ಅವರ ಮೆಂಟಲ್ ಪ್ರಾಬ್ಲಮ್ಸ್ಗಳು, ಅಂದರೆ ಈಗಲೇ ಸಣ್ಣ ಮಕ್ಕಳು ಸುಸೈಡ್ ಮಾಡ್ಕೊಳ್ಳುವಂಥ ಯೋಚನೆ ಮಾಡೋದು, ಅಂತಹದ್ದೆಲ್ಲ ಅಟ್ಲೀಸ್ಟ್ ಇದರಿಂದ ಕಡಿಮೆ ಆಗಬಹುದೇನೋ. For sure. And when you do that meditation, like what I've always believed, meditation is when it is like see, entire daily ನಾವು ಎಲ್ಲರ ಜೊತೆ ಮಾತಾಡ್ತಾ ಇರ್ತೀವಿ. ವಿಲ್ ಹ್ಯಾವ್ ಸೋ ಮೆನಿ ಪೀಪಲ್ ದಟ್ ಯು ವಿಲ್ ಇಂಟರಾಕ್ಟ್ ವಿತ್, ಬಟ್ ದಟ್ ಪರ್ಟಿಕ್ಯುಲರ್ ಸ್ಮಾಲ್ ಡ್ಯೂರೇಷನ್ ಇಸ್ ವೆನ್ ಯು ಆ್ಯಕ್ಚುಲಿ ಟಾಕ್ ಟು ಯೋರ್ ಸೆಲ್ಫ್. ಆ್ಯಂಡ್ ಅದು ಸೆಲ್ಫ್ ಇಂಟ್ರೋಗೇಷನ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಎನಿಬಡಿ, ಆ್ಯಂಡ್ ಅದು ಏಜ್ ಗ್ರೂಪ್ ಮೇಲೆ ಹೋಗಲ್ಲ ಅಲ್ವಾ? ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಸೊ ದಟ್ ಪಾರ್ಟ್ ಆಫ್ ಯೋಗ ಐ ಥಿಂಕ್ ವಿಚ್ ಇಸ್ ವಾಟ್ ಐ ಬಿಲೀವ್ ದ ಮೋಸ್ಟ್ ಇನ್, ಟಾಕಿಂಗ್ ಟು ಯೋರ್ ಸೆಲ್ಫ್ ಆ್ಯಂಡ್ ರಿಯಲೈಸಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಐ ಥಿಂಕ್ ದ ಸೆಂಟ್ರಲ್ ಇದರಲ್ಲೆಲ್ಲ ಈಗ ನೀವು ಹೇಳೋ ಪ್ರಕಾರ
ಒಂದು ಕೋರ್ ಸೆಂಟ್ರಲ್ ಪ್ರಾಬ್ಲಮ್ ಅಂತಂದರೆ ಅಫ್ಕೋರ್ಸ್ ಮೆಂಟಲ್ ಸ್ಟ್ರೆಸ್. ಹೌದು. ಬಟ್ ಮೆಂಟಲ್ ಸ್ಟ್ರೆಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯೋಗದ ಒಂದು ಪ್ರವೃತ್ತಿಯಲ್ಲಿ ವೇಗ, ಮಾನಸಿಕ ಒತ್ತಡ ಅಂದರೆ ಏನು ಅಂದರೆ ಮಾನಸಿಕ ವೇಗ. ಸರ್ ನಾವು ಆಗ್ಲೇ ಒಂದು ಮಾತಾಡ್ತಿದ್ವಿ ಅಂದ್ರೆ ಖುಷಿ ಆದಾಗ ಎಕ್ಸ್ಪ್ರೆಷನ್, ದುಃಖ ಆದಾಗ ನಾವು ಕೋಪ ಬಂದಾಗ್ಲೂ ಕೂಡ ಇಮ್ಮಿಡಿಯೇಟ್ ಆಗಿ ನಾವು ರಿಯಾಕ್ಟ್ ಮಾಡಿ ಹೋಗ್ತೀವಿ. ನಮ್ಮ ಉಸಿರು ಖುಷಿ ಆದ ಕೂಡಲೇ ನಮ್ಮ ಮನಸ್ಸು ನಿಧಾನ ಆಗುತ್ತೆ, ನಮ್ಮ ಉಸಿರು ನಿಧಾನ ಆಗುತ್ತೆ, ಸಮಯ ನಿಧಾನಕ್ಕೆ ಹೋಗ್ತಾ ಇದೆ, ಎಲ್ಲವೂ ಭಾಳ ಖುಷಿಯಾಗಿದೆ ಅಂತ ಅನಿಸುತ್ತೆ. ಹಾಗೆ ಸೊ ಇದನ್ನು ಹಠಯೋಗದಲ್ಲಿ ಚಲೇ ವಾತಂ ಚಲೇ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್ ಅಂದರೆ ನೀವು ಮನಸ್ಸು ಓಡ್ತಾ ಇದ್ದರೆ ನಿಮ್ಮ ಉಸಿರು ಓಡ್ತಾ ಇರುತ್ತೆ. ಮನಸ್ಸು ನಿಧಾನವಾದರೆ ಉಸಿರು ನಿಧಾನವಾಗುತ್ತೆ, ಮನಸ್ಸು ನಿಂತರೆ ಉಸಿರು ನಿಲ್ಲುತ್ತೆ. ಈಗ ಇದನ್ನು ರಿವರ್ಸ್, ಇದು ಯೋಗಿಗಳ ಅಬ್ಸರ್ವೇಷನ್. ಇದನ್ನು ಈಗ ರಿವರ್ಸ್ ಮಾಡೋಣ. ದಿಸ್ ಇಸ್ ದ ಮಾಸ್ಟರ್ ಸ್ಟ್ರೋಕ್. ಪ್ರಾಣಾಯಾಮದ ಮಹತ್ವ ಏನು ಅಂದರೆ ಇದನ್ನು ರಿವರ್ಸ್ ಮಾಡಿದೆ, ಪ್ರಾಣಾಯಾಮ ಅಭ್ಯಾಸ ನಡೀತಾ ಇದೆ. ಸೊ ನನ್ನ ಮನಸ್ಸು ಓಡ್ತಾ ಇದ್ದರೆ, ಈಗ ಸ್ಟ್ರೆಸ್ ಮಾನಸಿಕ ಒತ್ತಡ ಇಸ್ ಈಕ್ವಲ್ ಟು ವೇಗ ಅಂತ ಏನಂತ ಹೇಳ್ತೀವಿ, ಆ ವೇಗದ ಮನಸ್ಸನ್ನು ನಾವು ನಿಧಾನ ಮಾಡಬೇಕು ಅಂದರೆ ಉಸಿರನ್ನು ನಿಧಾನ ಮಾಡ್ತಿದ್ದ ಹಾಗೇ ಮನಸ್ಸಿನ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸನ್ನು ಸಂಪೂರ್ಣ ಹತೋಟಿಗೆ ತಂದ್ಕೋಬೇಕು ಅಂತಂದರೆ ನಾವು ಉಸಿರನ್ನು ನಿಲ್ಲಿಸಿದರೆ ಕುಂಭಕ ಪ್ರಾಣಾಯಾಮದಲ್ಲಿ ಮನಸ್ಸು ಕ್ಷಣಕಾಲ ನಿಲ್ಲಿಸಿ ನಂತರ ಅದನ್ನು ಮತ್ತಷ್ಟು ನಿಧಾನಗೊಳಿಸೋದಕ್ಕೆ ಅವಕಾಶ ಆಗುತ್ತೆ. ಈ ನಮ್ಮಲ್ಲಿ ಥ್ರೆಶೋಲ್ಡ್, ಇವಾಗ ಜನರೇಷನ್ ಝಿ, ನಮಗೆ ಯಾವುದಕ್ಕೂ ಸಂಯಮ ಇಲ್ಲ, ಸಮಯ ಅಥವಾ ಅವಕಾಶ ಇಲ್ಲ. ಭಾಳ ಬೇಗ ನಮಗೆ ಚಂಚಲತೆಯಿಂದಾಗಿ ಸ್ಯಾಚುರೇಷನ್ ಇಸ್ ವೆರಿ ಸೂನ್. ಹಾಗಾಗಿ ನೀವು 60ರ ದಶಕಕ್ಕೂ ಇವತ್ತಿನ ದಶಕಕ್ಕೂ ಸಿನಿಮಾ ನೋಡಿದರೆ ನಮಗೆ ವೈಸ್ ಇಟ್ ಗೋಯಿಂಗ್ ಸ್ಲೋ ಅನಿಸುತ್ತೆ. ಯಾಕೆಂತಂದರೆ ನಮಗೆ ಸೀನ್ಸ್ ಆ್ಯಂಡ್ ಎವ್ರಿಥಿಂಗ್ ಶುಡ್ ಗೋ ಫಾಸ್ಟ್. ಯಾಕೆಂತಂದರೆ ನಮ್ಮ ಥ್ರೆಶೋಲ್ಡ್ ಇಸ್ ಸೋ ಲೋ ಇವತ್ತು. ಯಾಕೆ ಅಂತಂದರೆ ಅಷ್ಟು ನಮ್ಮ ಮನಸ್ಸಿನ ವೇಗಕ್ಕೆ ನಮ್ಮ ಸುತ್ತಮುತ್ತ ಆಗ್ತಿರುವಂಥ ಚಟುವಟಿಕೆ ವೇಗ ಮ್ಯಾಚ್ ಆಗದಿದ್ದರೆ ಅದರಿಂದ ನಮಗೆ ಸ್ಲೋ ಬೋರ್ಡಮ್ ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಚಂಚಲತೆಗೆ ಅವಕಾಶ ಇದೆ. ವೇಗವಾಗಿ ಓಡ್ತಿರೋಂಥ ಮನಸ್ಸಿಗೆ ನೀವು ಅದಕ್ಕೆ ಆಹಾರ ಹಾಕಬೇಕು. ಅದಕ್ಕೆ ಎಷ್ಟು ಆಹಾರ ಕೊಟ್ಟರೂ ಸಾಲೋದಿಲ್ಲ. ಸೊ ಹಾಗಾಗಿ ನೀವು ರೀಲ್ಸ್ ಆರ್ ದ ವೆರಿ ಗುಡ್ ಎಕ್ಸಾಂಪಲ್. ಯು ಜಸ್ಟ್ ಕೀಪ್ ವಾಂಟಿಂಗ್ ಟು ವಾಚ್. ನಾವು ಯಾವ್ದಾದ್ರು ಒಂದು ರೀಲ್ ನೀವು 1 ನಿಮಿಷ ಮಾಡಿದರೆ ನೋಡ್ತಾರೆ ಯಾರಾದರೂ? 1 ನಿಮಿಷ ನೋಡೋಂಥದ್ದು ಏನಿದೆ ರೀಲಲ್ಲಿ? ಅಂದರೆ ನಮ್ಮ ಥ್ರೆಶೋಲ್ಡ್ ಇಸ್ ಅಟೆನ್ಷನ್ ಸ್ಪ್ಯಾನ್ ಥ್ರೆಶೋಲ್ಡ್ ಬಹಳ ಕಡಿಮೆ ಆಗಿದೆ. ಪೇಯ್ನ್ ಥ್ರೆಶೋಲ್ಡ್ ಎಸ್ ಕಮ್ ಡೌನ್. ಪೇಷನ್ಸ್ ಥ್ರೆಶೋಲ್ಡ್, ಒಬ್ರನ್ನೊಬ್ರು ಬಗ್ಗೆ ತಾಳ್ಮೆ, ಸಹನೆ. ನೀವು ಹೇಳಿದಾಗೆ ನನ್ನ ಮೇಲೆ ನನಗೆ ತಾಳ್ಮೆ ಇಲ್ಲ, ಸೂಸೈಡ್ಗೆ ಕಾರಣ. ನನ್ನ ಮೇಲೆ ನನಗೆ ಅಷ್ಟು ಕೋಪ, ಅಷ್ಟು ವೇಗವಾಗಿ, ಅಷ್ಟು ಜೋರಾಗಿ ಬಂದಾಗ ಸೂಸೈಡ್ ಯೋಚನೆ ಬರುತ್ತೆ. ನನ್ನ ಸ್ಥಿತಿಯ ಬಗ್ಗೆ ನನಗೆ ಅಷ್ಟೊಂದು ವೇಗವಾಗಿ ಬೇಜಾರಾದಾಗ ನನಗೆ ಡಿಪ್ರೆಷನ್ ಆಗುತ್ತೆ. ಕ್ರೈಮ್ಗಳು ಭಾಳ ಹಿಂದೆ ಕೂಡ ಬೇಜಾರಾಗ್ತಾ ಇತ್ತು ಜನರಿಗೆ. ಎಲ್ಲರೂ ಡಿಪ್ರೆಷನ್ಗೆ ಹೋಗ್ತಿರಲಿಲ್ಲ, ಭಾಳಷ್ಟು ಜನ ಡಿಸಪಾಯಿಂಟ್ ಆಗ್ತಿದ್ರು, ಎಲ್ಲರೂ ಎಕ್ಸ್ಪರ್ಟ್ ಆಗ್ತಿರಲಿಲ್ಲ. ಆದರೆ ಸಂಯಮ ಇತ್ತು, ತಾಳ್ಮೆಗೆ. ಇವೆಲ್ಲದಕ್ಕೂ ಇಂದಿನ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಟೂಲ್ ಮನಸ್ಸಿನ ವೇಗ. ನಾವು ಮನಸ್ಸಿನ ವೇಗವನ್ನು, ಆ ಫೋರ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಎಲ್ಲವೂ ನಮ್ಮ ಸುತ್ತ ಇರೋ ಮತ್ತು ನಮ್ಮ ಚಟುವಟಿಕೆಗಳು ನಿಧಾನ ಮತ್ತು ಸಂಯಮದಿಂದ ಇರ್ತದೆ. ಹಾಗಾಗಿ ಈ ಸಂಯಮ ಕಳ್ಕೊಂಡು 16 ವರ್ಷ ಕಳೆದ್ರೆ, ಅದರ ಬಗ್ಗೆ ನಾವು ಯಾವುದೇ ರೀತಿಯ ಒಂದು ಇಂಟರ್ವೆನ್ಷನ್ ಮಾಡದಿದ್ದರೆ ದ್ಯಾಟ್ ಬಿಕಮ್ಸ್ ಎ ಡಿಸೀಸ್. ಆಂಗ್ಸೈಟಿ ಬಿಕಮ್ಸ್ ಆಂಗ್ಸೈಟಿ ನ್ಯೂರೋಸಿಸ್, ಡಿಸೀಸ್ ಆಗುತ್ತೆ. ಮನಸ್ಸಿನ ಖಿನ್ನತೆ, ಡಿಪ್ರೆಸಿವ್ ಎಪಿಸೋಡ್ಸ್, ಫೀಲಿಂಗ್ ಬ್ಯಾಡ್, ವರೀಡ್, ಕ್ರೈಸಿಸ್ ಬಿಕಮ್ಸ್ ಡಿಪ್ರೆಷನ್. ನಾವು ಇದಿದ್ದಾಗಲೇ ಇದನ್ನು ಇಂಟರ್ವ್ಯೂನ್ ನಮ್ಮ ಕೈಯಲ್ಲಿ ಆಗುವಂಥ ಈ ಯೋಗದ ಪ್ರಕ್ರಿಯೆಗಳಿಂದ ಇದನ್ನು ನಾವು ಮಧ್ಯದಲ್ಲೇ ತಡೆಗಟ್ಟಿದ್ರೆ ಮೆಂಟಲ್ ಹೆಲ್ತ್ ಬಿಕಮ್ಸ್ ಮೋರ್ ಮ್ಯಾನೇಜಬಲ್, ಸೆಲ್ಫ್ ಮ್ಯಾನೇಜಬಲ್. ಇಲ್ಲದಿದ್ದರೆ ಇಟ್ ಬಿಕಮ್ಸ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್. ಸರ್, ಈಗ ಅಂದರೆ ಗೊತ್ತಿದ್ದವರು ಇಲ್ಲ ಅದು ಕಂಟಿನ್ಯೂಸ್ ನೀವು ಮಾಡಲೇಬೇಕು ಯೋಗ ಅಥವಾ ಪ್ರಾಣಾಯಾಮ, ಅಟ್ಲೀಸ್ಟ್ ಮಾಡು ಒಂದು ಸ್ವಲ್ಪ 10-15 ನಿಮಿಷ ಆದರೂ ಅಂತ ಹೇಳ್ತೀನಿ. ಕೆಲವು ಸಲ ಆಗೋದೇ ಇಲ್ಲಪ್ಪ, ಮಾಡಿದ್ವಿ, ಯೋಗ ಮಾಡಿದ್ವಿ, 1 ವರ್ಷ ಮಾಡಿದ್ವಿ ಅಥವಾ ಕೆಲವು ಟೈಮ್ಗಳು ಮಾಡಿದ್ವಿ, ಆನಂತರ ಬಿಟ್ಟು ಮಸಲ್ ಮೆಮೊರಿ ಅಂತ ಹೇಳ್ತಾರೆ, ಬಿಟ್ಬಿಟ್ವಿ. ಪರಿಣಾಮಗಳು ತೊಂದರೆ ಏನಿಲ್ಲ. ಎವ್ರಿ ಡೇ ಅಥವಾ ವಾರಕ್ಕೆ 3 ಸಲ ನೀವು ಫಿಸಿಕಲ್ ಆಸನ ಮಾಡ್ತಾ ಇದ್ರೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಇರುತ್ತೆ. 1 ವರ್ಷ 2 ವರ್ಷ ಬಿಟ್ಟರೆ ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇರ್ಬೋದು, ಕಳ್ಕೊಳ್ಬೋದು. ಬಟ್ ಅದರಿಂದ ತೊಂದರೆ ಆಗುವಂಥದ್ದು ಏನಿಲ್ಲ. ಸೈಡ್ ಎಫೆಕ್ಟ್ಸ್, ಈ ಮಸಲ್ ವೇಸ್ಟ್ ಆಗುವಂಥದ್ದು, ನಮ್ಮ ಮಸಲ್ ವೀಕ್ ಆಗುವಂಥದ್ದು, ಇದೆಲ್ಲ ಏನಾಗೋದಿಲ್ಲ. ಇನ್ನು
ನಾನು ಪ್ರಕೃತಿ ಚಿಕಿತ್ಸಾ ಆಶ್ರಮಕ್ಕೆ ಹೋಗಿದ್ದೆ, ಯೋಗ ಆಶ್ರಮಕ್ಕೆ ಹೋಗಿದ್ದೆ, 10 ದಿವಸ ಅಲ್ಲಿ ಮಾಡಿದೆ, ವಾಪಸ್ ಬಂದಮೇಲೆ ಅಲ್ಲಿ 3 kg ಕಡಿಮೆ ಆದೆ, ಇಲ್ಲಿ ಮತ್ತೆ 6 kg. ಅದಾಗೋದು ಯಾಕೆ ಅಂತಂದರೆ ಅದು ಯೋಗ ಬಿಟ್ಟದ್ರಿಂದ ಅಲ್ಲ, ಅಥವಾ ಪ್ರಕೃತಿ ಚಿಕಿತ್ಸೆ ಜೀವನ ಶೈಲಿ ಬಿಟ್ಟಿದ್ರಿಂದ ಅಲ್ಲ. ನೀವು ಒಂದು ಯೋಗ ಜೀವನಕ್ಕೆ ನಿಮ್ಮನ್ನು ನೀವು ಅಳವಡಿಸ್ಕೊಂಡಾಗ ನಿಮ್ಮ ರೆಸ್ಟಿಂಗ್ ಮೆಟಬಾಲಿಕ್ ರೇಟ್, ಅಂದರೆ ನಾನು ಸುಮ್ಮನೆ ಇದ್ದಾಗ ನನ್ನಲ್ಲಿ ಎನರ್ಜಿ ಬರ್ನ್ ಮಾಡೋ ಕೆಪಾಸಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ. ನೀವು ಅದು ಬಿಟ್ಟು ಕೂಡಲೇ ನಿಮ್ಮ ರೆಸ್ಟಿಂಗ್ ಮೆಟಬಾಲಿಸಮ್ ರೇಟ್ ಕಡಿಮೆ ಆಗುತ್ತೆ. ಅದು ಕಡಿಮೆ ಆದ ತಕ್ಷಣ ನೀವು ತಿಂದದ್ದೆಲ್ಲ ಸ್ಟೋರ್ ಆಗೋಕ್ಕೆ ಶುರು ಆಗುತ್ತೆ, ಖರ್ಚು ಮಾಡೋದು ಕಡಿಮೆ ಆಗುತ್ತೆ ಅಷ್ಟೇ. ಯೋಗದಿಂದ ನಾನು ದಪ್ಪ ಆದೆ, ಪ್ರಕೃತಿ ಚಿಕಿತ್ಸೆ ಬಿಟ್ಟದ್ರಿಂದ ದಪ್ಪ ಆದೆ, ಅದು ತಪ್ಪು ಕಲ್ಪನೆಗಳು. ಇನ್ನು ನೀವು 1, 2, 3 ಅಥವಾ 10 ವರ್ಷ ಬಿಟ್ಟು ಪುನಃ ಪ್ರಾರಂಭಿಸಬೇಕು ಅಂದರೆ ನಿಮಗೊಂದು ವಾರ 2 ವಾರ ಸಮಯ ತೊಗೊಳ್ಬೋದು. ಬಟ್ ಅಗೇನ್ ನಾನು ಮೊದಲೇ ಹೇಳಿದಾಗೆ ಮಸಲ್ ಮೆಮರಿ, ಈಗ ಸೈಕಲ್, ಸ್ವಿಮ್ಮಿಂಗ್ ಏನು ಕಲಿತ್ರೆ ನಿಮಗೆ ತಕ್ಷಣ ಬಿಟ್ಟರೂ ಕೂಡ ಒಂದು 2-3 ದಿವಸದಲ್ಲಿ ಭಾಳ ಈಸಿಯಾಗಿ ನಿಮಗೆ ಇಟ್ಸ್ ಇನ್ ಯೋರ್ ಬ್ರೈನ್ ಆ್ಯಂಡ್ ಮಸಲ್. ಯೋಗ ಕೂಡ ಹಾಗೆ. ಆಮೇಲೆ ಇನ್ನೊಂದೇನಂತಂದರೆ ಒಮ್ಮೆ ಯೋಗ ನೀವು ಅಭ್ಯಾಸ ಮಾಡಿಕೊಂಡ್ರೆ, ನಿಮ್ಮನ್ನು ನೀವು ಪರಿಚಯ ಮಾಡಿಕೊಂಡು ಅಭ್ಯಾಸ ಮಾಡಿದರೆ ನಿಮ್ಮ ಅದರ ಪರಿಣಾಮ ಪ್ರತಿ ದಿವಸ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರುತ್ತೆ. ಯಾಕೆಂತಂದರೆ ಯಾರು ಪ್ರಾಣಾಯಾಮದ ಪ್ರಾಕ್ಟೀಸ್ ಮತ್ತು ಅನುಭವ ಪಡ್ಕೊಂಡಿರ್ತಾರೆ ಅವರು ಪುನಃ ಆ ಸ್ಥಿತಿಗೆ ಹೋಗೋದು ಬಹಳ ಕಷ್ಟ. ಯಾಕೆಂತಂದರೆ ಆ ಬ್ರೆತ್ತಿಂದ ನನಗೆ ಏನು ಬೆನಿಫಿಟ್ ಇದೆ ಅನ್ನೋ ಸ್ವ ಅನುಭವ ಇದೆಯಲ್ಲ. ಈಗ ನನಗೆ ಏನೋ ತೊಂದರೆ ಆಗ್ತಿರುತ್ತೆ, ನನಗೆ ಬೇಜಾರಾಗ್ತಾ ಇದೆ, ನಾನು ಅದನ್ನು ತಡೆಗಟ್ಕೊಳ್ಬೇಕು ಅಂತಾಗ ನನಗೆ ಆಟೋಮ್ಯಾಟಿಕಲಿ ಇಟ್ ಈಸ್ ಎ ರಿಫ್ಲೆಕ್ಸ್. ನಾನು ನನ್ನ ಪ್ರಾಣಾಯಾಮದ ಮುಖಾಂತರ, ನನ್ನ ಸ್ಲೋ ಬ್ರೀದಿಂಗ್ ಮುಖಾಂತರ ನಾನು ಅದನ್ನು ತಡೆಗಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಮ್ಮನ್ನು ನಾವು ಇದು ಫೈರ್ ಬಂದಾಗ ಓಡಿ ಹೋಗೋ ರೀತಿಯಲ್ಲಿ ನಮ್ಮ ಉಸಿರಿನ ಪ್ರಾಣಾಯಾಮದ ಟೆಕ್ನಿಕ್ಗಳನ್ನ ನಾವು ಭಾಳಷ್ಟು ಸಾಮಾನ್ಯವಾಗಿ ಉಪಯೋಗಿಸ್ತೇವೆ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಇದು ನಮ್ಮಿಂದ ದೂರ ಆಗುತ್ತೆ, ನಾವು ಅದರಿಂದ ದೂರ ಉಳಿತೇವೆ ಅನ್ನೋ ಭಯ ಬೇಡ. ಇದಕ್ಕೊಂದು ರಿಸರ್ಚ್ ಇತ್ತು, ಅದ್ರ ಬ್ರಾಂಕೆಲ್ ಆಸ್ಮಾ ಸ್ಟಡೀಸ್ ಮಾಡ್ತಿದ್ದಾಗ, ಬ್ರಾಂಕೆಲ್ ಆಸ್ಮಾದಲ್ಲಿ ಪ್ರಾಣಾಯಾಮ ಯೋಗ ಮಾಡಿದಾಗ ನಮ್ಮ ಮೆಡಿಕೇಷನ್ ಮತ್ತು ಇನ್ಹೇಲರ್ ಡೋಸ್ ಕಡಿಮೆ ಮಾಡ್ಕೊಳ್ಬೋದು, ಪ್ಯಾನಿಕ್ ಅಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಬೋದು, ಆಕ್ಸಿಜನ್ ತುಂಬ ಡ್ರಾಪ್ ಆಗೋದು ಕಡಿಮೆ ಮಾಡ್ಕೊಳ್ಬೋದು, ಸಡನ್ ಡೆತ್ ಕಡಿಮೆ ಮಾಡ್ಕೊಳ್ಬೋದು ಅನ್ನೋ ಒಂದು ಪ್ರೂಫ್ ಇದ್ದಾಗ ಇದನ್ನು ಈ ಟ್ಯಾಬ್ಲೆಟ್ ಇನ್ಹೇಲರ್ ಥರ ಪ್ರತಿ ದಿವಸ ಮಾಡಬೇಕಾ ಇಲ್ಲ ಬಿಟ್ಟರೆ ಏನಾಗುತ್ತೆ? ಆ ಒಂದು ರಿಸರ್ಚ್ನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಅದನ್ನು ನಾವು ಸಾಮಾನ್ಯ ಜನರಿಗೆ ಕೂಡ ಅದನ್ನು ಎಕ್ಸ್ಟ್ರಾಪೊಲೇಟ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಯಾರಾದರೂ 3 ತಿಂಗಳು ಯೋಗ ಮಾಡಿದರೆ ಅದರ ಪರಿಣಾಮ ಅಟ್ಲೀಸ್ಟ್ 3 ವರ್ಷ ಇರುತ್ತೆ ಅನ್ನೋ ಒಂದು ರಿಸಲ್ಟ್ ಕೇಮ್ ಇನ್ ಬ್ರಾಂಕೆಲ್ ಆಸ್ಮಾ ಪೇಷಂಟ್ಸ್. ಐ ಥಿಂಕ್ ಇಟ್ ಈಸ್ ಅಪ್ಲಿಕಬಲ್ ಟು ಎವ್ರಿವನ್. ಐ ಥಿಂಕ್ ಮಿನಿಮಮ್ ಥ್ರೆಶೋಲ್ಡ್ ಅಂತಾರಲ್ಲ, ಯಾರಾದ್ರೂ ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದರೆ ಐ ಥಿಂಕ್ ಯೋಗ ಇಸ್ ವಿತ್ ಯು ಫಾರ್ ಲೈಫ್.